ಕಾಂಗ್ರೆಸ್ನಲ್ಲಿ ಸಿದ್ದು ಡಿಕೆಶಿ ಬಣ ಬಡಿದಾಟ ಬಿಜೆಪಿಗೆ ಅಸ್ತ್ರ. ಸದನದಲ್ಲಿ ಕಾಂಗ್ರೆಸ್ ಕಟ್ಟಿ ಹಾಕೋದಕ್ಕೆ ರೆಡಿಯಾದ ಬಿಜೆಪಿ. ನಾಯಕತ್ವ ಬದಲಾವಣೆ, ಬಣ ರಾಜಕೀಯ ವಿಚಾರ ಪ್ರಸ್ತಾಪ. ರಾಜ್ಯ ಜನರ ಸಮಸ್ಯೆ ಗಮನಿಸಲ್ಲ ಅನ್ನೋ ಸಂದೇಶಕ್ಕೆ ಪ್ಲಾನ್. ಬೆಂಗಳೂರು 7 ಕೋಟಿ ದರೋಡೆ ಕೇಸ್. ಡೇರಿ ಸರ್ಕಲ್ ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 5ಕ್ಕೆ ಏರಿಕೆ. ಬೆಂಗಳೂರು 3, ಚಿತ್ತೂರು, ಚೆನ್ನೈನಲ್ಲಿ ಓರ್ವ ಅರೆಸ್ಟ್. ಸದ್ಯ ರಾಬರಿಯಲ್ಲಿ 5 ಕೋಟಿ 60 ಲಕ್ಷಕ್ಕೂ ಹೆಚ್ಚು ಹಣ ಸೀಸ್. ದರೋಡೆ ಪ್ರಕರಣ ಬಂಧಿತ 5ರನ್ನ ಸಿದ್ದಾಪುರ ಠಾಣೆಗೆ ಕರೆತಂದ ಪೊಲೀಸರು. ದಾವಣಗೆರೆಯಲ್ಲಿ ಸಾಮಾಜಿಕ ಕಾರ್ಯಕರ್ತ ಟಿ ಅಜ್ಗರ್ ಮೇಲೆ ಕೊಲೆ ಯತ್ನ ನಡೆದಿತ್ತು. ಈಗ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕಿ, ನಟಿ, ಮಾಡೆಲ್ ಸವಿತಾ ಬಾಯಿ ಮಲ್ಲೇಶ್ ನಾಯ್ಕ್ ಬಂಧನ ಆಗಿದೆ. ಅವರ ಮೇಲೆ ಕೊಲೆಗೆ ಸಾಥ್ ನೀಡಿದ ಆರೋಪ ಇದೆ. ಈಕೆ ಮಾಯಕೊಂಡ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಪ್ರಕರಣದ ಪ್ರಮುಖ ಆರೋಪಿ ರೌಡಿ ಶೀಟರ್ ಖಾಲಿದ್ ಫೈಲಾನ್ಗೆ ಸಾಥ್ ನೀಡಿದ ಆರೋಪ. ರೈಸಿಂಗ್ ಸ್ಟಾರ್ಸ್ ಏಷ್ಯಾ ಕಪ್ ಟೂರ್ನಿಯಲ್ಲಿನ ಭಾರತ ಎ ತಂಡದ ಅಭಿಯಾನ ಅಂತ್ಯಗೊಂಡಿದೆ. ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಮುಗ್ಗರಿಸುವ ಮೂಲಕ ಟೀಂ ಇಂಡಿಯಾ ಪಂದ್ಯಾವಳಿಯಿಂದ ಹೊರಬಿದ್ದಿದೆ. ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಎ ಮತ್ತು ಬಾಂಗ್ಲಾದೇಶ ಎ ತಂಡಗಳು ಮುಖಾಮುಖಿಯಾಗಿದ್ವು. ಪಂದ್ಯ ಟೈ ಆದ ಹಿನ್ನೆಲೆ ಸೂಪರ್ ಓವರ್ ಆಡಿಸಲಾಯಿತು. ಸೂಪರ್ ಓವರ್ನಲ್ಲಿ 0ಗೆ ಆಲ್ಔಟ್ ಆಗಿ ಪಂದ್ಯ ಸೋತ ಟೀಂ ಇಂಡಿಯಾ.